ನಮಸ್ಕಾರ ಕಾಫಿ ವಿತ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಈ ಅರ್ಧ ಗಂಟೆಯಲ್ಲಿ ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಪ್ರಮುಖ ಸುದ್ದಿಗಳಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬಾಹ್ಯಾಕಾಶ ಸಂಸ್ಥೆ ಮತ್ತೊಂದು ಸಾಧನೆ. ಸ್ವಿಡೆಕ್ಸ್ ಜೊತೆ ಕಳಿಸಿದ್ದ ಅಲಸಂದೆ ಕಾಳು ಮೊಳಕೆ. ಶೂನ್ಯ ಗುರುತ್ವದಲ್ಲೂ 4 ದಿನದಲ್ಲಿ ಚಿಗುರಿತು ಸಸಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಸಮರ. ಕಲಬುರಗಿಯಲ್ಲಿ ಸಚಿವರ ಮನೆಗೆ ಮುತ್ತಿಗೆಗೆ ಯತ್ನ. ಎಳನೀರು ಬಿಸ್ಕೆಟ್ ಕೊಟ್ಟು ಕಾಂಗ್ರೆಸ್ ನಾಯಕರು ಟಕ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣ. ಸಿಐಡಿ ಮಹಾಜರಿಗೆ ಅನುಮತಿ ನೀಡಲ್ಲ ಎಂದ ಹೊರಟ್ಟಿ. ಇದು ಮತ್ತೊಮ್ಮೆ ವಿಡಿಯೋ ನೋಡ್ತೀನಿ ಎಂದ ಪರಿಷತ್ ಸಭಾಪತಿ. ಇಂದಿನಿಂದ ಬಸ್ ಪ್ರಯಾಣ ದುಬಾರಿ. 15ರಷ್ಟು ಪರಿಷ್ಕೃತ ದರ ಮಧ್ಯರಾತ್ರಿಯಿಂದಲೇ ಜಾರಿ. ಕನಿಷ್ಠ 7ರಿಂದ 115 ರೂಪಾಯಿವರೆಗೆ ಹೆಚ್ಚಳ. ಚೀನಾದಲ್ಲಿ ಹೆಚ್ಚುತ್ತಿದೆ ಹೊಸ ವೈರಸ್ ಆತಂಕ. ರಾಜ್ಯದಲ್ಲೂ HMPV ಸೋಂಕಿನ ಬಗ್ಗೆ ಅಲರ್ಟ್. ಜ್ವರ ಇದ್ದರೆ ದಟ್ಟಣೆ ಜಾಗಕ್ಕೆ ಹೋಗಬೇಡಿ ಎಂದ ರಾಜ್ಯ ಸರ್ಕಾರ. ಯಾವೆಲ್ಲ ಮುಖ್ಯ ವಿಚಾರಗಳು ಇದೆ, ಸುದ್ದಿಗಳು ಇದೆ ಅಂತ ನೋಡ್ತಾ ಹೋಗೋಣ. ಪ್ರಥಮವಾಗಿ ಕನ್ನಡಪ್ರಭದಲ್ಲಿ ಮೊದಲ ಖುಷಿಯ ವಿಚಾರ ಏನು ಅಂತಂದ್ರೆ, ಗಗನಯಾತ್ರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮುನ್ನ ಕ್ರಾಂತಿಯಾಗಿದೆ. ಇಸ್ರೋ ಗಗನ ಜೀವಾಂಕುರ. ಸ್ವಿಡೆಕ್ಸ್ ಜೊತೆ ಕಳಿಸಿದ್ದಂತ ಅಲಸಂದೆ ಕಾಳು ಶೂನ್ಯ ಗುರುತ್ವದಲ್ಲೂ ಕೂಡ ಮೊಳಕೆ ಬಂದಿದೆ. 4 ದಿನದಲ್ಲಿ ಚಿಗುರಿತು ಸಸಿ. ಇಸ್ರೋದ ಸಾಧನೆಗೆ ಮೆಚ್ಚುಗೆಯ ಸುರಿಮಳೆ. ಬಾಹ್ಯಾಕಾಶದಲ್ಲಿ ಜೀವ ಅರಳಿಸುವ ಭಾರತದ ಮೊದಲ ಪ್ರಯೋಗಕ್ಕೆ ಯಶಸ್ಸು ಸಿಕ್ಕಿದೆ. ಇದು ಸಣ್ಣ ಹೆಜ್ಜೆ, ಹೊಸ ಅಧ್ಯಾಯಕ್ಕೆ ಮುನ್ನಡಿ ಅಂತ ಕೂಡ ಇಸ್ರೋ ಮುಖ್ಯಸ್ಥ ಡಾಕ್ಟರ್ ಎಸ್ ಸೋಮನಾಥ್ ಹೇಳಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಲ್ಯಾಬ್ನಲ್ಲಿ ಜೀವ ಅರಳಿದ್ದು ನೋಡೋಕೆ ಖುಷಿ ಆಗ್ತಾ ಇದೆ. ಅಂತರಿಕ್ಷದಲ್ಲಿ ಜೀವ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ನಮ್ಮದೇ ಆದ ಪ್ರಯೋಗ ಮೂಲಕ ತಿಳಿದುಕೊಳ್ಳುವ ಭಾಗವಾಗಿ ಇದು ನಮ್ಮ ಮೊದಲ ಯತ್ನವಾಗಿತ್ತು. ಈ ಸಣ್ಣ ಹೆಜ್ಜೆ ಮಾನವ ಸಹಿತ ಅಂತರಿಕ್ಷ ಯಾತ್ರೆ, ನಮ್ಮದೇ ಸ್ಪೇಸ್ ಸ್ಟೇಷನ್ ಸ್ಥಾಪನೆಗೆ ಮುನ್ನಡಿ ಆಗಲಿದೆ ಅಂತ ಖುಷಿಯ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹೊಸ ಸಾಧನೆಗಳ ಮೂಲಕ ಸುದ್ದಿಯಲ್ಲಿರುವಂತಹ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇದೀಗ ಮತ್ತೊಂದು ಕ್ರಾಂತಿಯನ್ನ ಮಾಡಿರುವಂಥದ್ದು ಹೆಗ್ಗಳಿಕೆಯ ವಿಚಾರ. ಇದೇ ಮೊದಲ ಬಾರಿಗೆ ಭಾರತದ ವತಿಯಿಂದ ಬಾಹ್ಯಾಕಾಶದಲ್ಲಿ ಜೀವ ಅರಳಿಸುವ ಪ್ರಯೋಗವನ್ನ ಯಶಸ್ವಿಯಾಗಿ ನಡೆಸಲಾಗಿದೆ. ಡಿಸೆಂಬರ್ 30 ಇಸ್ರೋ ಹಾರಿಬಿಟ್ಟಿದ್ದಂಥ ಸ್ವಿಡೆಕ್ಸ್ ನೌಕೆಯಲ್ಲಿ ಅಳವಡಿಸಿದ್ದಂಥ ಉಪಕರಣವೊಂದರಲ್ಲಿ ಇಡಲಾಗಿದ್ದಂಥ ಅಲಸಂದೆ ಬೀಜಗಳು ಇದೀಗ ಮೊಳಕೆ ಒಡೆದಿದೆ. ಈ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶದಲ್ಲಿ ಜೀವ ಮೊಳಕೆ ಒಡೆದಿದೆ ಅಂತ ಇಸ್ರೋ ಘೋಷಿಸಿದೆ. ಈ ಸಾಧನೆಗೆ ವಿಜ್ಞಾನಿಗಳ ಸಮುದಾಯದಿಂದ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಏನಿದು ಪ್ರಯೋಗ? ಯಾವ ರೀಸನ್ಗೆ ಮಾಡಿದ್ರು? ಗುರುತ್ವಾಕರ್ಷಣ ಬಲವಿಲ್ಲದ ಬಾಹ್ಯಾಕಾಶದಲ್ಲಿ ಸಸಿಗಳು ಹೇಗೆ ಬೆಳೆಯುತ್ತೆ, ಬೀಜ ಮೊಳಕೆ ಒಡೆದು 2 ಎಲೆಗಳ ಹಂತದವರೆಗೆ ಅವು ಹೇಗೆ ಸುಸ್ಥಿರವಾಗಿರುತ್ತೆ ಎಂಬುದನ್ನು ತಿಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೋ ಈ ಒಂದು ಪ್ರಯೋಗಕ್ಕೆ ಮುಂದಾಗಿತ್ತು. ಈ ಪ್ರಯೋಗದ ಭಾಗವಾಗಿ 8 ಅಲಸಂದೆ ಬೀಜಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಲಾಗಿತ್ತು. ಬೀಜ ಮೊಳಕೆ ಒಡೆದಂಥ ಕಥೆ, ಗುರುತ್ವಾಕರ್ಷಣ ಬಲವಿಲ್ಲದ ಬಾಹ್ಯಾಕಾಶದಲ್ಲಿ ಸಸಿಗಳು ಹೇಗೆ ಬೆಳೆಯುತ್ತೆ, ಬೀಜ ಮೊಳಕೆ ಒಡೆಯುತ್ತೆ, 2 ಎಲೆಗಳಾಗಿ ಬೆಳೆಯುತ್ತೆ, ಹೇಗೆ ಸುಸ್ಥಿರವಾಗಿರುತ್ತೆ, ಇದೆಲ್ಲವನ್ನು ತಿಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯೋಗ ಮಾಡಲಾಗಿತ್ತು. ಈ ಒಂದು ಪ್ರಯೋಗ ಯಶಸ್ವಿ ಆಗಿರುವಂಥದ್ದು ಸಹಜವಾಗಿ ಖುಷಿ ತರಿಸ್ತಾ ಇದೆ. ಮುಂದೆ ಸಾಕಷ್ಟು ರೀತಿಯಾದಂಥ ಯೋಜನೆಗಳನ್ನು, ಕನಸುಗಳನ್ನು ಮತ್ತು ಪ್ರಯೋಗಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥ ಇಸ್ರೋಗೆ ಇದು ನಿಜವಾಗ್ಲೂ ಕೂಡ ಖುಷಿಯ ವಿಚಾರ ಆಗಿದೆ. ಪ್ರಪಂಚದಾದ್ಯಂತ ಇಸ್ರೋದ ಈ ಒಂದು ಪ್ರಯೋಗಕ್ಕೆ ಎಲ್ಲ ಕಡೆಯಲ್ಲೂ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಇದು ಮೊಳಕೆ ಒಡೆದಿರೋದ್ರಿಂದ ಮುಂದೆ ಸಾಕಷ್ಟು ಯೋಜನೆಗಳು ಕೂಡ ಮಾಡೋದಕ್ಕೆ, ಹೊಸ ರೀತಿಯಾದಂಥ ಯೋಜನೆಗಳಿಗೆ ನಾಂದಿ ಹಾಡೋದಕ್ಕೆ ಸಹಕಾರಿಯಾಗತ್ತೆ. ಇದು ಮೊದಲ ಸುದ್ದಿ, ಕನ್ನಡಪ್ರಭದ ಮೊದಲ ಹೆಡ್ಲೈನ್ಸ್ ಕೂಡ ಆಗಿತ್ತು. ಮತ್ತು ಇದು ನಮ್ಮೆಲ್ರಿಗೂ ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ. ಇಸ್ರೋ ಯಾವಾಗಲೂ ಕೂಡ ಭಾರತೀಯರು ತಲೆ ಎತ್ತುವಂಥ ಕೆಲಸವನ್ನು ಮಾಡುತ್ತೆ, ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಈ ಕೆಲಸವೂ ಕೂಡ ಅಷ್ಟೇ ಹೆಮ್ಮೆ ಆಗಿದೆ, ಯಶಸ್ವಿ ಆಗಿರುವಂಥದ್ದು. ಹೊಸ ವರ್ಷದ ಪ್ರಾರಂಭದಲ್ಲೇ
ಒಂದು ಸಾಧನೆಗೆ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿರುವಂಥದ್ದು ನಮ್ಮೆಲ್ರಿಗೂ ಕೂಡ ಖುಷಿಯ ವಿಚಾರ. ಮುಂದೆ ಯಾವೆಲ್ಲ ಪ್ರಯೋಗಗಳಿದೆ ಅದೆಲ್ಲವೂ ಹೀಗೆ ನಿರಂತರವಾಗಿ ಯಶಸ್ವಿ ಆಗ್ತಾ ಹೋಗಲಿ, ವೈಜ್ಞಾನಿಕವಾಗಿ ಬಾಹ್ಯಾಕಾಶವಾಗಿ ನಾವು ಒಂದಷ್ಟು ಸಾಧನೆಗಳನ್ನು ಮಾಡಲಿ ಅನ್ನೋದು ನಮ್ಮೆಲ್ಲರ ಆಶಯ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡ್ತಾ ಹೋಗೋಣ. ಮುಂದಿನ ಸುದ್ದಿ ಇದು ಬೇಸರ ತರಿಸಿದಂಥ ಸುದ್ದಿ, ಶಾಕನ್ನು ನೀಡಿದಂಥ ಸುದ್ದಿ. ರಾಜ್ಯ ಸರ್ಕಾರದ ಕಡೆಯಿಂದ ಮಧ್ಯರಾತ್ರಿಯಿಂದಲೇ ಬೆಲೆ ಏರಿಕೆ ಆಗಿಬಿಟ್ಟಿದೆ. ಬಸ್ ಪ್ರಯಾಣಿಕರಿಗೆ ಶಾಕನ್ನು ಕೊಟ್ಟಿತ್ತಲ್ಲ ರಾಜ್ಯ ಸರ್ಕಾರ, ಟಿಕೆಟ್ ದರ ಹೆಚ್ಚಳ ಆಗಿರುವಂಥದ್ದು. ಸೊ ಎಷ್ಟು ಹೆಚ್ಚಳ ಆಗಿದೆ ಅಂತ ಒಂದು ಅಂದಾಜನ್ನು ಮಾಡಲಾಗ್ತಾ ಇತ್ತು. 7ರಿಂದ 115 ರೂಪಾಯಿ ಹೆಚ್ಚಳ, ಅಂದರೆ 15% ಹೆಚ್ಚಳ ಅಂತ ಹೇಳಿದ್ದು. 7ರಿಂದ 115 ರೂಪಾಯಿವರೆಗೂ ಹೆಚ್ಚಳ ಆಗಿದೆ. ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳ ಬಸ್ ಪ್ರಯಾಣ ದರ ಮಧ್ಯರಾತ್ರಿಯಿಂದಲೇ, ನಿನ್ನೆ ಮಧ್ಯರಾತ್ರಿ ಅಂದರೆ ಇವತ್ತು ಮಧ್ಯರಾತ್ರಿಯಿಂದಲೇ ದರ ಏರಿಕೆ ಆಗಿರುವಂಥದ್ದು. ಬಸ್ ದರ 1 ರೂಪಾಯಿಂದ 6 ರೂಪಾಯಿವರೆಗೆ ಹೆಚ್ಚಳ ಆಗಿದ್ರೆ, ಉಳಿದ 3 ನಿಗಮಗಳ ಸಾಮಾನ್ಯ ಮತ್ತು ವೇಗದೂತ ಬಸ್ಗಳ ಪ್ರಯಾಣ ದರ 7 ರೂಪಾಯಿಯಿಂದ 115 ರೂಪಾಯಿವರೆಗೂ ಏರಿಕೆ ಆಗಿದೆ. 15% ಜೊತೆಗೆ GST ಟೋಲ್ ಶುಲ್ಕವನ್ನು ಸೇರಿಸಿ ಹೆಚ್ಚಿಸಲಾಗಿದೆ. 15% ಅಂತ ಏನು ಹೇಳ್ತಾ ಇದ್ರು, ನಾವೊಂದು 15% ಜಾಸ್ತಿ ಮಾಡ್ತೀವಿ ಅಂತ, 15% ಜೊತೆಗೆ GST ಟೋಲ್ ಶುಲ್ಕವನ್ನು ಕೂಡ ಸೇರಿಸಿ ಜಾಸ್ತಿ ಮಾಡಲಾಗಿದೆ. ನೋಡಿ, BMTCಯಲ್ಲಿ 10 ವರ್ಷಗಳ ನಂತರ ಹಾಗೂ KSRTC, NW KSRTC ಮತ್ತು KKRTCಯಲ್ಲಿ 5 ವರ್ಷಗಳ ನಂತರ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿರುವಂಥದ್ದು. ಎಷ್ಟೆಷ್ಟು ಹೆಚ್ಚಾಗಿದೆ, ಎಲ್ಲಿಂದ ಎಲ್ಲಿಗೆ ಎಷ್ಟು ಅಂತ ಒಂದು ಅಂದಾಜು ನಾವು ನೋಡೋದಾದರೆ, ವೇಗದೂತ ಬಸ್ಗಳ ಟಿಕೆಟ್ ದರ ನೋಡಿ ಹಿಂಗಿದೆ. ಬೆಂಗಳೂರು ಮತ್ತು ತುಮಕೂರು ಹಿಂದಿನ ದರ ಎಷ್ಟಿತ್ತು ಅಂತಂದರೆ 80 ರೂಪಾಯಿ ಇತ್ತು, ಈಗ ಎಷ್ಟು ಅಂತಂದರೆ 91 ರೂಪಾಯಿ. ಬೆಂಗಳೂರು ಮೈಸೂರು ಹಿಂದಿನ ದರ ಎಷ್ಟಿತ್ತು ಅಂತಂದರೆ 141 ರೂಪಾಯಿಗಿತ್ತು, ಈಗ 162 ರೂಪಾಯಿ ಆಗಿದೆ. ಬೆಂಗಳೂರು ಮತ್ತು ಶಿವಮೊಗ್ಗ 312 ರೂಪಾಯಿ ಇತ್ತು ಈ ಹಿಂದೆ, ಈಗ 356 ರೂಪಾಯಿ ಆಗಿದೆ. ಇನ್ನು ಎಲ್ಲಿಂದ ಎಲ್ಲಿಗೆ ನಾವು ನೋಡೋದಾದರೆ ನೋಡಿ, ಬೆಂಗಳೂರು ಮತ್ತು ಉಡುಪಿ 490 ರೂಪಾಯಿ ಇತ್ತು, ಈಗ 506 ರೂಪಾಯಿ ಆಗಿದೆ. ಇಷ್ಟರ ಮಟ್ಟಿಗೆ ಜಾಸ್ತಿ ಆಗಿರುವಂಥದ್ದು. ಇನ್ನು ಹಾಸನ, ಬೆಂಗಳೂರು ಟು ಹಾಸನ 219 ರೂಪಾಯಿ ಇತ್ತು, 246 ರೂಪಾಯಿ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ, ಬೆಂಗಳೂರು ಟು ಚಿಕ್ಕಬಳ್ಳಾಪುರ 69 ರೂಪಾಯಿ ಇತ್ತು, 81 ರೂಪಾಯಿಗೆ ಹೋಗಿ ರೀಚ್ ಆಗಿಬಿಟ್ಟಿದೆ. ಅದರ ಜೊತೆಗೆ ಕಲಬುರಗಿ, ಬೆಂಗಳೂರು ಟು ಕಲಬುರಗಿ 706 ರೂಪಾಯಿ ಇತ್ತು, 805 ರೂಪಾಯಿ ಆಗಿದೆ. ಹಳೆ ದರಕ್ಕೂ ಹೊಸ ದರಕ್ಕೂ ವ್ಯತ್ಯಾಸ ನೋಡ್ತಾ ಇದ್ದೀರಾ. ಬೆಂಗಳೂರು ಟು ಹಾವೇರಿ 360 ರೂಪಾಯಿಂದ 474 ರೂಪಾಯಿ ಇತ್ತು. ಸೊ ಇದು ಜಾಸ್ತಿ ಆಗ್ತಾ ಹೋಗಿದೆ, ಇಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣವಾಗಿದ್ದಂಥ ವಿಚಾರ, ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿಯವರು ತಿರುಗಿ ಬಿದ್ದಿದ್ದು, ಬಿಜೆಪಿಯವರು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದು. ಸೊ ಇದೀಗ ಕಾಂಗ್ರೆಸ್ನವರು ಕೂಡ ಬಿಜೆಪಿಯವರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ನೋಡೋಣ. ಪ್ರಿಯಾಂಕ್ ವಿರುದ್ಧ ಬಿಜೆಪಿಯ ಸಮರ, ಪ್ರಿಯಾಂಕ್ ಮನೆಗೆ ಮುತ್ತಿಗೆಗೆ ಪ್ರಯತ್ನ, ಬಿಜೆಪಿಗರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಆಪ್ತರಿಂದ ಬಿಜೆಪಿಗರಿಗೆ ಟೀ ಎಳನೀರು ಅನ್ನ ಕೂಡ ಕೊಡಲಾಗಿದೆ. ಒಂದ್ ಕಡೆಯಲ್ಲಿ ಭಾಲ್ಕಿ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿರುವಂತಹ ಸಚಿವರ ಮನೆಗೆ ಶನಿವಾರ ಬಿಜೆಪಿ ಮುಖಂಡರು ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಮುತ್ತಿಗೆಗೆ ಮುಂದಾದ ಬಿಜೆಪಿ ನಾಯಕರನ್ನ ಮಾರ್ಗ ಮಧ್ಯೆಗೆ ತಡೆದಂತ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆಯನ್ನು ಕೂಡ ಮಾಡಿದ್ರು. ಇದಕ್ಕೂ ಮೊದಲು ನಗರದ ಜಗತ್ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಇದು ಒಂದ್ ಕಡೆ. ಇನ್ನೊಂದ್ ಕಡೆಯಲ್ಲಿ ಈ ಬಿಜೆಪಿಗರ ಈ ಹೋರಾಟಕ್ಕೆ ಕಾಂಗ್ರೆಸ್ನವರು ಟಕ್ಕರ್ ಕೊಟ್ಬಿಟ್ಟಿದ್ದಾರೆ. ಯಾವ ತರ ಟಕ್ಕರ್ ಕೊಟ್ಟಿದ್ದಾರೆ? ಯಾರೆಲ್ಲ ಹೋರಾಟಕ್ಕೆ ಬಂದಿದ್ರು ಅವ್ರಿಗೆ ನೀಟಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಏನು ವ್ಯವಸ್ಥೆ ಮಾಡಿದ್ದಾರೆ? ಎಳ್ನೀರು, ನೀರು, ಬಿಸ್ಕೆಟು ಇದೆಲ್ಲವನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಬಂದವರಿಗೆಲ್ರೂ ಕೂಡ ಬನ್ನಿ ತಗೊಳ್ಳಿ, ಸುಸ್ತಾಗಿರಬೇಕು ಪ್ರತಿಭಟನೆ ಮಾಡಿ, ದಾಹ ಆಗಿರಬೇಕು ಪ್ರತಿಭಟನೆ ಮಾಡಿ, ಜೈಕಾರ ಹಾಕಿ ಪ್ರತಿಭಟನೆ ಮಾಡಿ, ಕೂಗಾಡಿ, ಸ್ವಲ್ಪ ಸುಸ್ತಾಗಿರ್ಬೇಕು, ನೀರು ಕುಡ್ಕೊಂಡೋಗಿ, ಎಳ್ನೀರು ಕುಡ್ಕೊಂಡೋಗಿ, ಟೀ ಕುಡ್ಕೊಂಡೋಗಿ, ಬಿಸ್ಕೆಟ್ ತಿನ್ಕೊಂಡೋಗಿ ಅಂತ ಕೊಟ್ಬಿಟ್ಟಿದ್ದಾರೆ. ಈ ಮುಖಾಂತರವಾಗಿ ಟಕ್ಕರನ್ನ ಮಾಡಲಾಗಿದೆ. ಬಾಲ್ಕಿ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಏನು ಪ್ರತಿಭಟನೆಯನ್ನ ಮಾಡಲಾಗಿತ್ತೋ, ಆ ಕಾರ್ಯಕರ್ತರು ಏನು ಬಂದಿದ್ರು ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಬಿಜೆಪಿಯ ಕಾರ್ಯಕರ್ತರುಗಳು ಅವ್ರುಗಳಿಗೆ ನೀರು, ಟೀ, ಕಾಫಿ, ಎಳ್ನೀರು ವ್ಯವಸ್ಥೆಯನ್ನು ಮಾಡಿ
ಗಾಂಧಿಗಿರಿಯನ್ನು ನಡೆಸಿದ್ರು. ಬಿಜೆಪಿ ಮುಖಂಡರು ಖರ್ಗೆ ಅವರ ಕಲಬುರಗಿ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಆಗಮಿಸ್ತಿದ್ದಂಥ ಹಿನ್ನೆಲೆಗಳಿಗೆ ಎಲ್ಲರನ್ನು ವೆಲ್ಕಮ್ ಮಾಡಿಕೊಂಡು ಅವರಿಗೆಲ್ಲ ನೀರು ಬಿಸ್ಕೆಟು ಇದೆಲ್ಲ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಇದು ನಮ್ಮ ರಾಜ್ಯದ ಪ್ರಮುಖ ಸುದ್ದಿ ಆಗತ್ತೆ. ಯಾಕಂದರೆ ಧರ್ಮಸ್ಥಳ ಅಂದಿದ ತಕ್ಷಣ ನಮ್ಮೆಲ್ಲರ ಹೆಮ್ಮೆ ಪ್ರತೀಕ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಇದೀಗ ಒಂದು ವ್ಯವಸ್ಥಿತ ಆದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ಯಾವ ಥರ? ತಿರುಪತಿಯ ಮಾದರಿಯಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಕ್ಯೂ ಸಿಸ್ಟಮ್ ಅನ್ನು ತರಬೇಕು ಅಂತ ಇದೀಗ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಈ ರೀತಿ ಸರದಿ ವ್ಯವಸ್ಥೆ ಇದೆ ಮೊದಲು ಅನ್ನುವಂಥ ಪ್ಲಾನನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಏನು ಸರದಿ? ನೀವು ತಿರುಪತಿಗೆಲ್ಲ ಹೋಗಿದ್ರೆ ನೀವು ನೋಡಿರ್ತೀರ, ಸರತಿ ಸಾಲಿನಲ್ಲಿ ನಿಂತ್ಕೊಳ್ಬೇಕಾಗತ್ತೆ, ಕ್ಯೂ ನಿಂತ್ಕೊಂಡು ನೀಟಾಗಿ ಹೋಗಬೇಕಾಗತ್ತೆ. ಬಟ್ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ದೇವಸ್ಥಾನ ಅಂತ ಕರೆಸ್ಕೊಂಡ್ರು ಕೂಡ ಆ ಥರದೊಂದು ನೀಟಾದ ವ್ಯವಸ್ಥೆ ಇಲ್ಲ. ಧರ್ಮಸ್ಥಳದಲ್ಲಿ ವ್ಯವಸ್ಥೆ ಇದೆ, ಬಟ್ ಅದಕ್ಕಿಂತ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋದು. ಏನು ಪ್ಲ್ಯಾನ್ ನೋಡಿ? ಧರ್ಮಸ್ಥಳದ ಸರತಿ ವ್ಯವಸ್ಥೆಯ ನೂತನ ಸಂಕೀರ್ಣ ಈ ರೀತಿ ಆಗಿರುತ್ತೆ. ಸರದಿಯಲ್ಲಿ ಭಕ್ತರು ಕಾಯೋಕೆ 16 ಭವನಗಳನ್ನು ಮಾಡೋದು. ಪ್ರತಿ ಭವನದಲ್ಲಿ 800 ಭಕ್ತರು ತಂಗೋದಕ್ಕೆ ಅವಕಾಶ. ಭಕ್ತರು ನಿಂತು ಕಾಯಬೇಕು ಅಂತ ಏನಿಲ್ಲ, ಕುರ್ಚಿ ವ್ಯವಸ್ಥೆ ಮಾಡ್ತಾರೆ. ಸರದಿ ಸಾಕ್ತಾ ಇದ್ದಂತೆ ಮುಂದಿನ ಭವನಕ್ಕೆ ಸ್ಥಳಾಂತರ ಮಾಡ್ತಾರೆ. ಭವನಗಳಲ್ಲಿ ಮಕ್ಕಳ ಆರೈಕೆ ಕೊಠಡಿ, ಶೌಚಗೃಹ ಇದೆಲ್ಲ ಇರುತ್ತೆ. ಇದೆಲ್ಲ ನಿಮಗೆ ತಿರುಪತಿಯಲ್ಲಿ ಹೋದರೆ ಇರುತ್ತೆ. ಗೇಜ್ ಥರ ಮಾಡಿಬಿಟ್ಟಿರ್ತಾರೆ. ತುಂಬ ಜನ ಇರ್ತಾರಲ್ಲ ಪಾಪ, ನೋಡಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರೆ ಕೊನೆಯವರೆಗೂ ಕ್ಯೂನಲ್ಲಿ ನಿಂತ್ಕೊಂಡೇ ಹೋಗ್ತಾ ಇರಬೇಕಾಗುತ್ತೆ. ವಯಸ್ಸಾದವ್ರು ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ಬಾಣಂತಿಯರು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಫೀಡ್ ಮಾಡಬೇಕಾಗಿರುತ್ತೆ. ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತಲ್ಲ, ಅದಕ್ಕೆ ಒಂದು ಕೊಠಡಿ ಥರ ಮಾಡ್ಕೊಂಡು ಹೋಗ್ಬಿಟ್ರೆ ಅವರಲ್ಲೇ ರೆಸ್ಟ್ ಮಾಡ್ಬೋದು. ಒಂದು ಬ್ಯಾಚು ದರ್ಶನ ಆಗ್ತಿದ್ದ ಹಾಗೇನೆ ಇನ್ನೊಂದು ಬ್ಯಾಚ್ನ ಬಿಡ್ತಾರೆ. ಸೊ ಈ ಥರದೊಂದು ವ್ಯವಸ್ಥೆಗೆ ಪ್ಲ್ಯಾನ್ ಮಾಡ್ಕೊಳ್ಳಾಗ್ತಾ ಇದೆ. ಇದು ಖುಷಿಯ ವಿಚಾರ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ನೋಡೋಣ. ಸಿಐಡಿಗೆ ಮೇಲ್ಮನೆ ಮಹಜರಿಗೆ ಅನುಮತಿ ನೀಡಲ್ಲ ಅಂತ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ತನಿಖೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳಿಗೆ ತಲೆನೋವು ಶುರು ಆಗ್ಬಿಟ್ಟಿದೆ. ಸ್ಥಳ ಮಹಜರನ್ನು ಮಾಡಲೇಬೇಕು. ಮಹಜರು ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಕೊಡಲ್ವಾ ಅನ್ನೋದೊಂದು ಪ್ರಶ್ನೆ ಇತ್ತು. ಕೊಡ್ತೀನಿ ಅಂತ ಹೇಳ್ತಾ ಇದ್ರು, ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಕತೆ ನೋಡೋಣ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ವೇಳೆ ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಪದ ಬಳಕೆ ಮಾಡಿ ನಿಂದಿಸಿದ್ದಲಾರೆ ಅಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಹೇಳಿರುವಂಥದ್ದು. ಸದನದಲ್ಲಿ ಬಡಿದಾಟ ಹೊಡೆದಾಟ ಆಗಿಲ್ಲ, ಯಾವ ರೀತಿ ಪಂಚನಾಮೆ ಅಂತ ಹೇಳಿಲ್ಲ ಅಂತ ಸಭಾಪತಿಯವರು ಹೇಳಿದ್ದಾರೆ. ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಹೇಳೋದ್ರ ಜೊತೆಗೆ ಇನ್ನೊಂದ್ಸತಿ ಬೇಕಾದರೆ ನಾನು ಚೆಕ್ ಮಾಡ್ತೀನಿ ಆ ವಿಡಿಯೋವನ್ನು ಅಂತ ಕೂಡ ಹೇಳಿದ್ದಾರೆ. ವಿಡಿಯೋವನ್ನು ಚೆಕ್ ಮಾಡಿ ನೋಡ್ತೀನಿ, ಆ ಥರದ್ದೇನಾದರೂ ಇದ್ದರೆ ನೋಡೋಣ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇನ್ನೂ ಗೊಂದಲ ಇದೆ. ಇದು ಯಾವಾಗ ತಾರ್ಕಿಕ ಅಂತ್ಯ ಆಗುತ್ತೋ ಗೊತ್ತಿಲ್ಲ. ಈಗ CID ಅಧಿಕಾರಿಗಳು ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ತನಿಖೆ ಮಾಡೋದಕ್ಕೆ ಸ್ಥಳ ಮಹಜರು ಆ ಪ್ರೊಸೀಜರನ್ನು ಮಾಡಲೇಬೇಕಾಗತ್ತೆ. ಬಟ್ ಸಭಾಪತಿಯವರೇ ಒಪ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇದು ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆಯ ಒಂದು ರೀತಿಯಾದಂಥ ಸಮಸ್ಯೆ ಹೆಂಗೆ ಬಗೆಹರಿಸ್ತಾರೋ ಗೊತ್ತಿಲ್ಲ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡ್ತಾ ಹೋಗೋಣ. ಜ್ವರ ಇದ್ದರೆ ದಟ್ಟಣೆ ಜಾಗಕ್ಕೆ ಹೋಗಬೇಡಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಈಗಾಗಲೇ ಚೀನಾ ಸೇರಿದಂತೆ ಹಾಂಗ್ಕಾಂಗ್, ಜಪಾನ್ ಈ ಭಾಗಗಳಲ್ಲಿ ವೈರಸ್ ಹೆಚ್ಚಾಗ್ತಾ ಇದೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೆಯೇ ನಮ್ಮ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗಲಾಗ್ತಾ ಇದೆ. ಹೌದು, ಸೀನುವಾಗ ಕರವಸ್ತ್ರವನ್ನು ಬಳಸಿ ವೈರಸ್ ಆತಂಕ ಹಿನ್ನೆಲೆಯಲ್ಲಿ ಈ ಥರದೊಂದು ಸೂಚನೆಯನ್ನು ನೀಡಲಾಗಿದೆ. ಏನು ಮಾಡಬೇಕು? ಕೆಮ್ಮುವಾಗ ಅಥವಾ ಸೀನುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತ್ರದಲ್ಲಿ ಮುಚ್ಕೊಳ್ಬೇಕು. ಆಗಾಗ ಸೋಪು ಅಥವಾ ಸ್ಯಾನಿಟೈಸರ್ನಿಂದ ಕೈ ತೊಳ್ಕೊಳ್ಬೇಕು. ಅನಗತ್ಯವಾಗಿ ಜನದಟ್ಟಣೆಯ ಪ್ರದೇಶಗಳಲ್ಲಿ ಸಂಚರಿಸುವುದನ್ನು ತಪ್ಪಿಸಬೇಕು. ಜ್ವರ, ನೆಗಡಿ ಇದ್ರೆ ಜನದಟ್ಟಣೆ ಜಾಗಗಳಿಗೆ ಹೋಗಬಾರ್ದು. ಸೋಂಕಿತರು ಅನಾರೋಗ್ಯ ಪೀಡಿತರೊಂದಿಗೆ ಸಂಪರ್ಕವನ್ನು ಮಾಡಬಾರ್ದು ಅನ್ನೋದನ್ನ ಹೇಳಲಾಗಿದೆ. ಏನೇನು ಮಾಡಬಾರ್ದು? ಕರವಸ್ತ್ರ ಸ್ವಚ್ಛಗೊಳಿಸದೆ ಬಳಸೋದು, ಟಿಶ್ಯೂ ಪೇಪರ್ ಪುನರ್ಬಳಕೆ ಬೇಡ, ಸೋಂಕಿತರೊಂದಿಗೆ ಸಂಪರ್ಕ ಸೇಮ್ ನೀವು ಕರೋನಾ ಸಂದರ್ಭದಲ್ಲಿ ಏನೆಲ್ಲ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದೀರೋ ಅದೇ ರೀತಿಯಾಗಿ. ಯಾಕಂದರೆ ರಾಜ್ಯ ಸರ್ಕಾರ 2023 ಡಿಸೆಂಬರ್ನಲ್ಲಿ ವರದಿಯಾಗಿದ್ದ ಉಸಿರಾಟ ಸಂಬಂಧ ಅನಾರೋಗ್ಯ ಪ್ರಕರಣ ಹಾಗೂ 2024 ಡಿಸೆಂಬರ್ ಪ್ರಕರಣಗಳನ್ನು ಪರಿಶೀಲಿಸಿದ್ದು ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಹಾಗಾಗಿ ನಾವೆಲ್ಲರೂ ಅಲರ್ಟ್ ಆಗಬೇಕಾಗತ್ತೆ. ಸೊ ಇನ್ಮೇಲೆ ಮಾಸ್ಕ್ ಬಳಸ್ಕೊಳ್ಳೋದನ್ನು ನಮ್ಮ ಎಚ್ಚರಿಕೆಗಾಗಿ ನಾವು ಕಂಪಲ್ಸರಿ ಮಾಡ್ಕೊಳ್ಬೇಕಾಗತ್ತೆ. ಆಲ್ರೆಡಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿಬಿಟ್ಟಿದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋಣ. ಇದು ವಿಜಯ ಕರ್ನಾಟಕದಲ್ಲಿನ ಪ್ರಮುಖ ಸುದ್ದಿ ಆಗಿದೆ. ರೈಲ್ವೆ ಯೋಜನೆಗೆ ಮುಕ್ತಿ ಯಾವತ್ತು ಅಂತ ಇನ್ನೂ ಹಳೆ
ರೈಲಿಗೆ ಬಾರದ ಘೋಷಿತ 13 ಹೊಸ ಮಾರ್ಗಗಳು. ಕರುನಾಡಿಗೆ ಬೇಕಿದೆ ಪ್ರತ್ಯೇಕ ರೈಲ್ವೆ ನೋಡಲ್ ಅಧಿಕಾರಿ. ರೈಲ್ವೆಗೆ ಸಂಬಂಧಿಸಿದಂತೆ ನೈಋತ್ಯ ರೈಲ್ವೆ ವಲಯ ವ್ಯಾಪ್ತಿಗೆ ಬರುವ ಹುಬ್ಬಳ್ಳಿ, ಬೆಂಗಳೂರು ಮತ್ತು ಮೈಸೂರು ವಿಭಾಗದಲ್ಲಿ ಘೋಷಿತ 13 ಪ್ರಾಜೆಕ್ಟ್ಗಳು ಸಾಕಾರಗೊಳ್ಳಬೇಕಾಗಿದೆ. ಆದರೆ ವಿಳಂಬಿತ ಭೂ ಸ್ವಾಧೀನ ಪ್ರಕ್ರಿಯೆ ಹಾಗೂ ರೈಲ್ವೆ ರಾಜ್ಯದ ಅಧಿಕಾರಿಗಳ ಪರಸ್ಪರ ಸಮನ್ವಯ ಕೊರತೆಯಿಂದ ಈ ಯೋಜನೆಗಳು ಇನ್ನೂ ಕೂಡ ಹಳಿಗೆ ಬಂದಿಲ್ಲ. ನೋಡಿ, ಘೋಷಿತ ಲೈನ್ ಯೋಜನೆಗಳು ಯಾವೆಲ್ಲಾಗಿದೆ: ಗದಗ ಮತ್ತು ವಾಡಿ, ತುಮಕೂರು ಮತ್ತು ದಾವಣಗೆರೆ ಚಿತ್ರದುರ್ಗದ ಮೂಲಕ, ತುಮಕೂರು ರಾಯದುರ್ಗ ಕಲ್ಯಾಣದುರ್ಗ ಮೂಲಕ, ಬಾಗಲಕೋಟೆ ಕುಡಚಿ, ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು, ಬೆಳಗಾವಿ ಮತ್ತು ಧಾರವಾಡ, ಮಾರಿಕುಪ್ಪಂ ಕುಪ್ಪಂ, ಕಡೂರು ಚಿಕ್ಕಮಗಳೂರು ಹಾಸನ, ಮಾಲಗೂರು ಪಾಲಸಮುದ್ರ, ಹಾಸನ ಬೆಂಗಳೂರು, ಹುಬ್ಬಳ್ಳಿ ಅಂಕೋಲ, ಮುನಿರಾಬಾದ್ ಮೆಹಬೂಬ್ ನಗರ, ಗದಗ ಮತ್ತು ಯಲಗೆ ಇಷ್ಟುಗಳು ಕೂಡ ಬಾಕಿ ಉಳ್ಕೊಂಡಿದೆ. ನೈಋತ್ಯ ವಲಯ ವ್ಯಾಪ್ತಿಯ 3692 ಕಿಲೋಮೀಟರ್ ರೈಲ್ವೆ ಮಾರ್ಗದ ಜಾಲ ಹೊಂದಿರುವಂತಹ ರಾಜ್ಯದ 3 ವಿಭಾಗಗಳು ಸಮಯ ಪಾಲನೆಯಲ್ಲಿ ದೇಶದಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಆದಷ್ಟು ಬೇಗ ಇದೊಂದು ಆಗ್ಬಿಡ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿಗೆ ಯಾವುದು ಅಂತ ನೋಡೋದಾದ್ರೆ, ಮಹಿಳಾ ಸಂಘಗಳ ಮೊರೆ ಹೋದ ಮೈಸೂರು ಪಾಲಿಕೆ, ಸಂಗ್ರಹಿಸಿದ ಹಣದಲ್ಲಿ 5% ಪ್ರೋತ್ಸಾಹ ಧನ. ಏನ್ ಕತೆ ಇದು? ತೆರಿಗೆ ವಸೂಲಿಗೆ ಲೇಡಿ ಪವರ್. ನೀವು ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ, ನೀರಿನ ಬಿಲ್ ಕಟ್ಟಿಲ್ಲ, ವಸೂಲಿಗಾಗಿ ಇನ್ನು ಮುಂದೆ ಪಾಲಿಕೆ ಸಿಬ್ಬಂದಿ ಬರೋದಿಲ್ಲ. ಆದರೆ ಮಹಿಳೆಯರ ದಂಡೆ ಮನೆ ಮುಂದೆ ಬರುತ್ತೆ. ಮಹಿಳೆಯರ ತಂಡ ಮನೆ ಮನೆಗೂ ಭೇಟಿ ನೀಡಿ ತೆರಿಗೆ ಅಥವಾ ಕರ ಬಾಕಿ ಎಷ್ಟಿದೆ ಎಂಬುದರ ಬಗ್ಗೆ ನಿಖರ ಮಾಹಿತಿಯನ್ನು ಕಲೆ ಹಾಕಿ ಸಕಾಲದಲ್ಲಿ ಗ್ರಾಹಕರಿಂದ ಹಣ ವಸೂಲಿ ಮಾಡಿ ಪಾಲಿಕೆಗೆ ನೀಡಲಾಗುತ್ತೆ. ಸಾರ್ವಜನಿಕರಿಂದ ತೆರಿಗೆ ವಸೂಲಿಗೆ ನಾನಾ ಮಾರ್ಗವನ್ನು ಅನುಸರಿಸ್ತಾ ಇರುವಂತಹ ಮೈಸೂರು ಮಹಾನಗರ ಪಾಲಿಕೆ ಈಗ ಸ್ತ್ರೀ ಶಕ್ತಿಯ ಮೊರೆ ಹೋಗಿದೆ. ಪ್ರತಿ ವರ್ಷ ಆಸ್ತಿ ತೆರಿಗೆ ಸಂಗ್ರಹ ಆಗಬೇಕು ಅಂತ ಆನ್ಲೈನ್ ಮೂಲಕ ತೆರಿಗೆ ಪಾವತಿಯ ವ್ಯವಸ್ಥೆ ಮಾಡಿದ್ರು ಕೂಡ ತುಂಬಾ ಜನ ತೆರಿಗೆಯನ್ನು ಕಟ್ತಾ ಇರಲಿಲ್ಲ. ಅದಕ್ಕೆ ಇದೀಗ ಹೊಸ ರೀತಿಯಾದಂಥ ಯೋಜನೆಯನ್ನು ಜಾರಿಗೆ ತರ್ತಾ ಇರೋದು. ಸ್ತ್ರೀ ಶಕ್ತಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರೇ ನಿಮ್ಮ ಮನೆಗೆ ಬರ್ತಾರೆ, ಕಟ್ಟಿದ್ದೀರೋ ಕಟ್ಟಿಲ್ವೋ ಎಲ್ಲವನ್ನ ತಿಳ್ಕೊಂಡು ಇನ್ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಸೊ ಹುಷಾರಾಗಿರಿ. ಇನ್ನು ಮುಂದಿನ ಸುದ್ದಿ ಯಾವುದು ಅಂತ ನಾವು ನೋಡೋದಾದ್ರೆ, ಅತಿವೃಷ್ಟಿಯಲ್ಲೂ ಕುಸಿದ ಅಂತರ್ಜಲ, ಬಯಲುಸೀಮೆ ಗಂಭೀರ, ಕರಾವಳಿಯಲ್ಲಿ ಕ್ಷೀಣ, ಕೊಡಗಿನಲ್ಲಿ ಕುಸಿತ, ಮಲೆನಾಡು ಓಕೆ. ನೋಡಿ, ರಾಜ್ಯದಲ್ಲಿ ಕಳೆದ ವರ್ಷ ದಾಖಲೆಯ ಮಳೆ ಸುರಿದ್ರೂ ಕೂಡ 25% ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು ಬಿಟ್ಟಿದೆ. ಹಲವೆಡೆ ಜೀವಸೆಲೆ ಬತ್ತಲಾರಂಭಿಸಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯೆಯ ದೊಡ್ಡ ಭಾಗವು ಅಂತರ್ಜಲವನ್ನು ಅವಲಂಬಿಸಿದ್ದು, ಭೂಮಿಯೊಳಗಿನ ನೀರಿನ ಬಟ್ಟಲು ಬರಿದಾಗುತ್ತಿರುವುದು ಜನ ಜೀವನೋಪಾಯಕ್ಕೆ ಎಚ್ಚರಿಕೆಯ ಗಂಟೆ ಆಗಿದೆ. ಅಂತರ್ಜಲ ಮಟ್ಟ ಕುಸಿದ ಆಗ್ತಾ ಇರುವಂಥದ್ದು, ಅದಕ್ಕೊಂದು ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ತೀರಾ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇವತ್ತು ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಸಾಕಷ್ಟು ವಿಚಾರಗಳಿತ್ತು. ಈ ಸಮಯ ಕಡಿಮೆ ಇದ್ದಿದ್ದರಿಂದ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.